ನಿಮಗೆಲ್ಲ ಒಳ್ಳೇದಾಗಲಿ. ನಾವೆಲ್ಲ ಇರೋವರೆಗೂ ನೀವು ಆರಾಮಾಗಿರ್ಬೋದು, ಆಯಿತಾ? ಈಗ ಸಹಾಯ ಮಾಡ್ತಾ ಇದ್ದಾರೆ. ಮನುಷ್ಯನ ಧರ್ಮ ಎಲ್ಲ ದೇವರು ಹೇಳಿರೋದು ಅದೇನೆ. ನೀನು ಸಂಪಾದನೆ ಮಾಡೋದ್ರಲ್ಲಿ ಕನಿಷ್ಠ ಒಂದು 10% ಆದರೂ ಜನಗಳಿಗೆ ಸಹಾಯ ಮಾಡು, ಆವಾಗಲೇ ನೀನು ಮನುಷ್ಯ. ಇಲ್ಲಾಂದ್ರೆ ನೀನು ಮನುಷ್ಯ ಅಲ್ಲ, ಪ್ರಾಣಿ. ಯಾರು ಸಹಾಯ ಮಾಡ್ತಾರೋ ಜನಗಳಿಗೆ, ನಾವು ದುಡಿದಿದ್ರಲ್ಲಿ ಅದಕ್ಕೆ ನಮ್ಮ ಕೈ ಕಾಲು ಕಿವಿ ಎಲ್ಲ ನಮ್ಗೆ ಕೊಟ್ಬಿಟ್ಟಿದ್ದೇನೆ. ಪ್ರಾಣಿಗಳಿಗೆ ಒಂದು ಕೊಟ್ರೆ ಒಂದು ಇಲ್ಲ ಅಲ್ವಾ? ನಮಗೆ ಯಾಕೆ ಕೊಟ್ಟಿದ್ದು ಅಂದ್ರೆ, ನೀನು ಸಂಪಾದನೆ ಮಾಡಿ ನೀನು ಒಬ್ಬನೇ ತಿನ್ಕೊಂಡು ಮಜಾ ಮಾಡುವಂತಲ್ಲ. ಮನುಷ್ಯ ಜನ್ಮ, ನೀನು ಫಸ್ಟ್ ಚೆನ್ನಾಗಿರು, ಫಸ್ಟ್ ನೀನು ಚೆನ್ನಾಗಿರು, ಜನಗಳಿಗೆ ಆಮೇಲೆ ಸಹಾಯ ಮಾಡು. ನಿನ್ನ ಜೊತೆಗಿರೋರ್ನು ಜೊತೆಲಿ ಕರ್ಕೊಂಡು ಹೋಗು. ದಿಸ್ ಈಸ್ ಹ್ಯುಮ್ಯಾನಿಟಿ ರೈಟ್ಸ್. ದೇವರು ನಮಗೆ ಕೊಟ್ಟಂತಹ ರೈಟ್. ಆ ರೈಟ್ನ ನಾವು ಉಪಯೋಗಿಸ್ಬೇಕು. ನಾವು ಉಪಯೋಗಿಸಿಲ್ಲ ಅಂದ್ರೆ ನಾವು ಮನುಷ್ಯರೇ ಅಲ್ಲ. ಯಾರಿಗೆ ಸಮಾನ? ಪ್ರಾಣಿಗಳಿಗೆ ಸಮಾನ. ಪ್ರಾಣಿಗಳ ಪಾಪ ಅವ್ರು ಬದುಕೋದೇ ಕಷ್ಟ. ಹಂಗೆ ಅದಕ್ಕೆ ನಮ್ಮ ಮನುಷ್ಯನಿಗೆ ದೇವರು ಏನೆಲ್ಲ ಕೊಟ್ಬಿಟ್ಟಿದ್ದಾನೆ. ಜ್ಞಾನ ಶಕ್ತಿ, ಓಡಾಡೋ ಶಕ್ತಿ, ಕೆಲಸ ಮಾಡೋ ಶಕ್ತಿ, ಪಂಚೇಂದ್ರಿಯಗಳು ಎಲ್ಲ ಕೊಟ್ಬಿಟ್ಟಿದ್ದಾನೆ. ಯಾರಿಗೆ ಅಂದ್ರೆ ಇಂಥ ಬಡವರಿಗೆ ಸಹಾಯ ಮಾಡಿ. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ದೇವ್ರು ಎಲ್ಲಿರ್ತಾನೆ ಅಂದ್ರೆ ಬಡವರಲ್ಲಿರ್ತಾನೆ, ನಿಮ್ಮಲ್ಲಿರ್ತಾನೆ ದೇವರು. ನಮ್ಮಲ್ಲಿರಲ್ಲ ದೇವರುಗಳು. ನಿಮ್ಗೆ ಹೆಂಗ್ ಪೂಜೆ ಮಾಡೋದು ನಾವು? ನನ್ನ ದೇವ್ರು ಹೊಲ್ಸ್ಕೊಳೋದು ಹೆಂಗೆ? ನಿಮ್ಮ ಕಷ್ಟಕ್ಕೆ ನಾನು ಸಹಾಯ ಆದ್ರೆ ಸಾಕು, ದೇವ್ರು ನಮ್ಗೆ ಹೊಲಿತಾನೆ, ನಾವು ಹೇಳಿದ ಕೆಲಸ ಮಾಡ್ತಾನೆ. ಇದು ಪಾಲಿಸಿ ಎಲ್ಲಾ ದೇವರಲ್ಲೂ, ನಾಟ್ ಓನ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್, ಎಲ್ಲಾದ್ರಲ್ಲೂ ಅಷ್ಟೇ. ದೇವ್ರು ಎಲ್ಲಿರ್ತಾನೆ? ಅಂಗವಿಕಲರು, ಕುಂಟ್ರು, ಕಿವರು, ನಮ್ಮ ಬಡವರು, ಅವ್ರೆಲ್ಲಿರ್ತಾರೋ ಅಲ್ಲಿ ದೇವ್ರು ಇರ್ತಾನೆ. ಅವ್ರಿಗೆ ನೀವು ಸಹಾಯ ಮಾಡಿದ್ರೆ ನಿನಗೆ ದೇವರು ತಥಾಸ್, ನೀನು ಕೇಳಿದೆಲ್ಲ ಕೊಟ್ಬಿಡ್ತಾನೆ. ಇದೇ ಸೀಕ್ರೆಟ್. ಗಾಡ್ ಎಲ್ಲಿದ್ದಾನೆ ಅಂದ್ರೆ ಸೀಕ್ರೆಟ್ ಇದೆ, ನೀವು ಎಲ್ಲಾದ್ರೂ ತಿಳ್ಕೊಳ್ಳಿ. ಗಾಡ್ ಎಲ್ಲೂ ಇಲ್ಲ, ಇಲ್ಲಿರ್ತಾನೆ. ನಮ್ಮ ಅಲ್ಲ ಇಲ್ಲೇ ಇರ್ತಾನೆ. ಅವ್ರಿಗೆ ಸಹಾಯ ಮಾಡಿ. ನಮ್ಮ ಇವ್ರ ಗುರುಗಳು ಮೊಹಮ್ಮದ್ ಪೈಗಂಬರ್ ಜಿ ಅದೇ ಹೇಳಿರೋದು, ಸಹಾಯ ಬಡವರು ಸಹಾಯ ಮಾಡು, ಶಾಂತಿಯಾಗಿರು, ದೇವ್ರನ್ನ ಪ್ರೀತಿ ಮಾಡು. ದೇವ್ರನ್ನ ಯಾಕೆ ಪ್ರೀತಿ ಮಾಡಬೇಕು ಅಂದ್ರೆ, ದೇವ್ರು ಹೇಳಿದಾರೆ ಹಿಂಗೆ ಇರಬೇಕು ಅಂತ. ಅದಕ್ಕೆ ನಾವು ದೇವ್ರನ್ನ ಪ್ರೀತಿ ಮಾಡಿದ್ರೆ ದೇವ್ರು ಹೇಳಿದಂಗೆ ನಾವು ಕೇಳ್ತೀವಿ. ಅದಕ್ಕೆ ನಾವು 5 ಸಲ ನಮಾಜ್ ಯಾಕೆ ಮಾಡ್ತೀವಿ ಅಂದ್ರೆ, ದೇವರ ಗುಣಗಳನ್ನ ನಮ್ಮಲ್ಲಿ ಬರಲಿ ಅಂತ ಅಲ್ವಾ? ಅದರಿಂದ ನಾನು ಇದಕ್ಕೆ ಸಹಾಯ ಮಾಡಿದಂಥ ನಮ್ಮ ಎಜಾಜ್ ಬೈ, ಫರೂಕ್ ಬೈ, ನಮ್ಮ ರಿಷಾದ್ ಬೈ, ಇನ್ನ ಎಲ್ಲರಿಗೂ ಸಹ ನಿಮ್ಮ ಜೊತೆಯಲ್ಲಿ ನಮ್ಮ ಸ್ಕೂಲ್ ಸಿಬ್ಬಂದಿ, ಟೀಚರ್ಸ್ ಇದ್ದಾರೆ, ಪ್ರಿನ್ಸಿಪಾಲ್ಸ್ ಇದ್ದಾರೆ, ಸ್ಟಾಫ್ ಇದ್ದಾರೆ. ಆಮೇಲೆ ಒಳ್ಳೇದಾಗ್ಲಿ. ಈಗ